ಹಿರಣ್ಯಕಶಿಪು ಕೇವಲ ರಾಜನಾಗಿರಲಿಲ್ಲ, ಪ್ರಹ್ಲಾದನ ತಂದೆಯೂ ಆಗಿದ್ದನು. ಆದರೆ ಆ ಚಿಕ್ಕ ಮಗು ಹೇಳಿತು, ನೀನು ರಾಜನಾಗಿರು, ನನ್ನ ತಂದೆಯೇ ಆಗಿರು, ನಾನಂತೂ ಬೆಂಬಲಿಸೋದಿಲ್ಲ. ಮೊದಲು ಅವನಿಗೆ ಆಮಿಷಗಳನ್ನು ನೀಡಿದರೂ ಬೆದರಿಸಿದರೂ ಆದರೂ ಒಪ್ಪಲಿಲ್ಲ. ಸ್ಪಷ್ಟವಾಗಿ ಹೇಳಿದನು, ನಾನು ಒಪ್ಪೋದಿಲ್ಲ. ನಂತರ ಅತ್ತಿ ಬಂದಳು. ಅವಳಿಗೆ ಆದೇಶವಾಯಿತು, ಈ ಮಗುವನ್ನು ಮಡಿಲಲ್ಲಿ ಇಟ್ಟುಕೊಂಡು ಬೆಂಕಿಯನ್ನು ದಾಟುವಂತ. ಅತ್ತಿ ಮಗುವನ್ನು ಎತ್ತಿಕೊಂಡು ಬೆಂಕಿಯೊಳಗೆ ಹೋದಳು. ಕೆಲವರು ಹೇಳುತ್ತಾರೆ, ತೀವ್ರವಾದ ಗಾಳಿ ಬೀಸಿ ಅತ್ತಿ ಧರಿಸಿದ್ದ ಶಾಲು ಪ್ರಹ್ಲಾದನ ಮೇಲೆ ಬಿದ್ದಿತು. ಪ್ರಹ್ಲಾದನು ಬದುಕಿದನು, ಆದರೆ ಅತ್ತಿ ಸಂಪೂರ್ಣವಾಗಿ ಸುಟ್ಟು ಹೋದಳು. ಇದರಿಂದ ರಾಜನಿಗೆ ಕೋಪ ಬಂದಿತು. ಒಂದು ಕಬ್ಬಿಣದ ಕಂಬವನ್ನು ಕೆಂಪಾಗುವವರೆಗೆ ಕಾಯಿಸಿದರು. ಪ್ರಹ್ಲಾದನಿಗೆ ಭಯವಾಗಿರಬಹುದು, ಆದರೆ ಅವನು ದೃಢವಾಗಿ ಹೇಳಿದ, ನಾನು ನಿನ್ನನ್ನು ಒಪ್ಪೋದಿಲ್ಲ. ಅವನನ್ನು ಕೆಂಪಾಗಿದ್ದ ಕಂಬದ ಬಳಿ ಕರೆದೊಯ್ದರು. ಕಥೆಯ ಪ್ರಕಾರ ಅದೇ ಕಂಬದಿಂದ ಅರ್ಧ ಸಿಂಹ, ಅರ್ಧ ಮನುಷ್ಯನಾದ ನರಸಿಂಹನು ಪ್ರಕಟನಾದನು. ಅದು ವಿಶೇಷ ಕ್ಷಣವಾಗಿತ್ತು. ಅದು ಹಗಲು ಆಗಿರಲಿಲ್ಲ, ರಾತ್ರಿಯೂ ಆಗಿರಲಿಲ್ಲ. ನರಸಿಂಹ ಹಿರಣ್ಯಕಶಿಪುವನ್ನು ಹಿಡಿದು ಮಡಿಲಲ್ಲಿ ಇರಿಸಿಕೊಂಡರು. ಆದ್ದರಿಂದ ಅವನು ನೆಲದ ಮೇಲೂ ಇರಲಿಲ್ಲ, ಗಾಳಿಯಲ್ಲೂ ಇರಲಿಲ್ಲ, ಮತ್ತು ಶಸ್ತ್ರದಿಂದ ಸಾಯೋದಿಲ್ಲ ಎಂಬ ವರವು ಮುರಿಯಿತು. ಏಕೆಂದರೆ ನರಸಿಂಹನು ಶಸ್ತ್ರವನ್ನು ಬಳಸದೆ ತಮ್ಮ ಉಗುರುಗಳಿಂದಲೇ ಕೊಂದರು. ಈ ಮಹಾನ್ ಕಥೆ ಮತ್ತು ಈ ಹಬ್ಬಕ್ಕೆ ಚಿಕನ್ ಮತ್ತು ಮದ್ಯದ ಸಂಬಂಧವೇನು? ನೀವೆಲ್ಲರೂ ಒಂದು ಚಿಕ್ಕ ಮಗುವಿನ ಸರಳತೆಯ ವಿಜಯವನ್ನು ಮತ್ತು ದುರಹಂಕಾರಿ ಚಕ್ರವರ್ತಿಯ ಸೋಲಿನ ಸಂಭ್ರಮವನ್ನು ಆಚರಿಸುತ್ತಿದ್ದೀರಿ. ಇದರಲ್ಲಿ ಚಿಕನ್ ಮತ್ತು ಮದ್ಯ ಎಲ್ಲಿಂದ ಬಂದವು? ಇದರಲ್ಲಿ ಈ ಅಸಭ್ಯ ವರ್ತನೆ ಎಲ್ಲಿಂದ ಬಂದಿತು? ಕೆಸರು ಎರಚೋದು, ಅಸಭ್ಯವಾಗಿ ವರ್ತಿಸೋದು ಹೇಗೆ ಸೇರಿಕೊಂಡವು? ಹೋಳಿ ದಿನದಂದು ಎಲ್ಲರಿಗೂ ಮಹಿಳೆಯರ ಮೇಲೆ ಹೆಚ್ಚು ಪ್ರೀತಿ ಮೂಡುತ್ತದೆ. ನಗರದ ಅರ್ಧದಷ್ಟು ಮಹಿಳೆಯರು ಆ ದಿನ ಪರಿಚಿತರಾಗಿ ಬಿಡುತ್ತಾರೆ.